ರಾಜ್ಯದಾದ್ಯಂತ ಉರಿ ಬಿಸಿಲು ಜಾಸ್ತಿ ಆಗ್ತಾ ಇದೆ. ಇದರಿಂದ ಜನ ಕಂಗಾಲಾಗಿ ಹೋಗಿದ್ದಾರೆ. ಯಾವತ್ತೂ ಇಲ್ಲದಂತಹ ಬಿಸಿಲು ಈ ಬಾರಿ ಜನರ ನೆತ್ತಿ ಸುಡ್ತಾ ಇದೆ. ರಾಯಚೂರಿನಲ್ಲಿ ದಿನೇ ದಿನೇ ಬಿಸಿಲಿನ ತಾಪಮಾನ ಹೆಚ್ಚಳವಾಗಿದೆ. ಸಿಗ್ನಲ್ನಲ್ಲಿ ಶೆಲ್ಟರ್ ಇಲ್ಲದೆ ವಾಹನ ಸವಾರರು ಕಂಗಾಲಾಗಿ ಹೋಗಿದ್ದಾರೆ. ಕಳೆದ ಬಾರಿ ಶೆಲ್ಟರ್ ಹಾಕಿ ನೆರಳಿನ ವ್ಯವಸ್ಥೆಯನ್ನ ಜಿಲ್ಲಾಡಳಿತ ಮಾಡಿತ್ತು. ಆದರೆ ಈ ಬಾರಿ ಆ ವ್ಯವಸ್ಥೆ ಆಗಿಲ್ಲ ಅಂತ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಾರಿ ಅತಿ ಹೆಚ್ಚು ತಾಪಮಾನದ ಮಧ್ಯೆ ಶೆಲ್ಟರ್ ಹಾಕದೆ ನಿರ್ಲಕ್ಷ್ಯ ತೋರಿದೆ ಜಿಲ್ಲಾಡಳಿತ. 40 ಡಿಗ್ರಿ ತಾಪಮಾನ ಇದೆ. ಮುಂದಿನ ದಿನಗಳಲ್ಲಿ ಮತ್ತೆ ತಾಪಮಾನ ಹೆಚ್ಚಳ ಆಗುವ ಎಲ್ಲ ಸಾಧ್ಯತೆಗಳು ಇದೆ ಅಂತ ಹವಾಮಾನ ಇಲಾಖೆ ಸೂಚನೆಯನ್ನ ಕೊಟ್ಟಿದೆ. ಇಂಥದರ ನಡುವೆ ಜಿಲ್ಲಾಡಳಿತದಿಂದ ಕೆಲವೊಂದಿಷ್ಟು ಕ್ರಮಗಳು ಆಗಬೇಕಾಗಿತ್ತು, ಆದರೆ ಕ್ರಮ ತೆಗೆದುಕೊಂಡಿಲ್ಲ ಅಂತ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸವಾರರು ಕಂಗೆಟ್ಟಿದ್ದಾರೆ. ರಾಯಚೂರಲ್ಲಿ ಬಿಸಿಲು ಸಿಕ್ಕಾಪಟ್ಟೆ ದಿನದಿನಕ್ಕೆ ಹೆಚ್ಚಾಗ್ತಾ ಇದೆ. ಈಗ 45 ಡಿಗ್ರಿ ಸೆಲ್ಸಿಯಸ್ವರೆಗೆ ಹೋಗಿದೆ ಅಂತ ಹೇಳ್ಬಿಟ್ಟು ವರದಿ ಇದೆ. ಆದರೆ ಜನ ಹೊರಗಡೆ ಬಂದರೆ ಇಲ್ಲಿ ಯಾವುದೇ ನೆರಳಿನ ಒಂದು ವ್ಯವಸ್ಥೆ ಇಲ್ಲ, ಜನಗಳಿಗೆ ಕುಡಿಯೋಕ್ಕೆ ನೀರು ವ್ಯವಸ್ಥೆ ಇಲ್ಲ. ಮತ್ತು ಬಿಸಿಲು ಜಾಸ್ತಿ ಆದಾಗ ರಸ್ತೆಗಳಿಗೆ ನೀರು ಹೊಡಿತಕ್ಕಂಥ ಒಂದು ಕೆಲಸಗಳಾಗ್ತಾ ಇತ್ತು ಮೊದಲ ದಿನಗಳಲ್ಲಿ. ಯಾವ ಕ್ರಮಗಳು ಕೂಡ ಇಲ್ಲಿ ಜರುಗಿಲ್ಲ. ಮತ್ತು ಜನಗಳ ಕಷ್ಟಪಡ್ತಾ ಇದ್ದಾರೆ. ಎಷ್ಟೋ ಕಡೆ ಕುಡಿಯೋ ನೀರಿನ ಸಮಸ್ಯೆ ಆಗ್ತಾಯಿದೆ. ಇನ್ನೊಂದು ಕಡೆ ಮಕ್ಕಳು ಕೂಡ ಬಿಸಿಲಿನ ಜಳದಿಂದ ಆಸ್ಪತ್ರೆಗೆ ಅಡ್ಮಿಟ್ ಆಗಿರ್ತಕ್ಕಂಥ ವರದಿಗಳಾಗಿದ್ದಾವೆ. ಜಿಲ್ಲಾಡಳಿತ ಮತ್ತು ನಗರಸಭೆ ಇಬ್ಬರೂ ಕೂಡ ಕ್ರಮ ತೊಗೊಂಡ್ಬಿಟ್ಟು ರಾಯಚೂರು ನಗರದ ಜನಗಳಿಗೆ ಈ ಬಿಸಿಲಿಂದ ಪಾರು ಮಾಡೋದಕ್ಕೆ ಏನು ಮಾಡ್ಬೇಕಂತೇಳಿ ಅದಕ್ಕೆ ಕೂಡಲೇ ತುರ್ತು ಕ್ರಮಗಳನ್ನ ಕೈಗೊಳ್ಳಬೇಕಾಗಿದೆ. ಆದರೆ ಜನಗಳಿಗೆ ಮಾತ್ರ ಡಿಹೈಡ್ರೇಷನ್ ಆಗಿರ್ಬೋದು, ಬಿಸಿಲಿನ ಶಾಖದಿಂದ ಅವ್ರಿಗೆ ಬೇರೆ ಬೇರೆ ಆರೋಗ್ಯದ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದ್ದಾವೆ. ಅದಕ್ಕೆ ಜಿಲ್ಲಾಡಳಿತ ಕ್ರಮ ತಗೊಳ್ಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ಬಿಸಿಲನಾಡು ರಾಯಚೂರಲ್ಲಿ ದಿನೇ ದಿನೇ ಬಿಸಿಲು ಹೆಚ್ಚಾಗ್ತಾ ಇದೆ. ಬಿಸಿಲು ಹೆಚ್ಚಾದಂತೆ ಜಲಮೂಲಗಳೆಲ್ಲವೂ ಕೂಡ ಬತ್ತಿ ಹೋಗ್ತಾ ಇದ್ದಾವೆ. ಜನರು ಬಿಸಿಲಿನಿಂದ ತತ್ತರಿಸಿ ಹೋಗಿದ್ದಾರೆ. ನಾವಿವತ್ತು ರಾಯಚೂರು ನಗರದ ಬಸವೇಶ್ವರ ವೃತ್ತದಲ್ಲಿದ್ದೇವೆ. ನೀವು ಕೂಡ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ. ಬಸವೇಶ್ವರ ವೃತ್ತದಲ್ಲಿ ಅಂತಂದರೆ ಇದು ನೂರಾರು ವಾಹನಗಳು ಓಡಾಟ ಮಾಡುವಂಥ ಸ್ಥಳ. ಆದರೆ ಬಿಸಿಲಿನಿಂದ ಜನರು ಮನೆಯಿಂದ ಕೆಲವರು ಹೊರಬರ್ತಾ ಇದ್ದಾರೆ. ಅಗತ್ಯ ಇದ್ದವರು ಮಾತ್ರ ಹೊರಬರ್ತಾ ಇದ್ದಾರೆ. ಈಗಾಗಲೇ ಆರೋಗ್ಯ ಇಲಾಖೆ ಹಲವು ರೀತಿಯ ಸೂಚನೆಗಳನ್ನು ಕೊಟ್ಟಿದೆ. ಅಗತ್ಯ ಇರೋರು ಮಾತ್ರ ಹೊರಗಡೆ ಬನ್ನಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಬಿಸಿಲಿನಿಂದ ರಾಯಚೂರಿನ ಜನರು ಹೊರಬರಬೇಕಾದ್ರೆ ಅಯ್ಯೋ ಉರಿ ಮೈ ಉರಿ ಅನ್ನುವಂಥ ಮಾತುಗಳನ್ನು ಹೇಳುವಂಥ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ನಾನು ನಿಮಗೆ ವಾಹನ ಸವಾರರನ್ನು ಮಾತಾಡಿಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಅವರೆಲ್ಲರೂ ಕೂಡ ಬಿಸಿಲಿನಿಂದ ತತ್ತರಿಸಿ ಹೋಗಿದ್ದಾರೆ. ಏನೆಲ್ಲ ಸಮಸ್ಯೆ ಆಗ್ತಾಯಿದೆ ಸರ್? ಈಗ ಬಿಸಿಲು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಏನು ಸಮಸ್ಯೆ ಆಗ್ತಾಯಿದೆ? ಬಿಸಿಲಿಗೆ ತಿರುಗಾಡೋಕಂತ ತುಂಬ ಕಷ್ಟ ಆಗಿದೆ ಸರ್. ಅದು ಟ್ರಾಫಿಕ್ನಲ್ಲಿ ನಿಂದಿರ್ಬೇಕಂದ್ರೆ ಭಾಳ ಹೊತ್ತು ನಿಂದಿರ್ಬೇಕಷ್ಟೇ ಇಲ್ಲೇ ಬೆವರು ಬಸ್ತದೆ ಸರ್. ಆಮೇಲೆ ಬಾಯಾರಿಕೆ ಆಗೋದು ತುಂಬ ಇದಾಗ್ತದೆ ಸರ್. ಆದರೆ 3 ನಿಮಿಷ ನಿಂದಿರ್ಬೇಕಂದ್ರೆ ತುಂಬ ಭಾಳ ಕಷ್ಟ ಆಗ್ತಾಯಿದೆ ಸರ್. ಈಗ ಪ್ರತಿ ವರ್ಷವೂ ಕೂಡ ಮಹಾನಗರ ಪಾಲಿಕೆ ಅಥವಾ ಜಿಲ್ಲಾಡಳಿತದಿಂದ ಸಿಗ್ನಲ್ಗಳಲ್ಲಿ ನೆರಳಿನ ವ್ಯವಸ್ಥೆ ಮಾಡ್ತಾಯಿದ್ರು. ಆದರೆ ಈ ವರ್ಷ ನೆರಳಿನ ವ್ಯವಸ್ಥೆ ಆಗ್ತಾಯಿಲ್ಲ. ಅಲ್ಲಲ್ಲಿ ಅರವಟ್ಟಿಗೆ ವ್ಯವಸ್ಥೆ ಆಗ್ತಿತ್ತು. ಅದು ಆಗಿದೆಯಾ ಸರ್? ಶೆಡ್ ವ್ಯವಸ್ಥೆ ವರ್ಷ ಆಗ್ತಿದ್ರೆ ಈ ವರ್ಷ ಹಾಕಿಲ್ಲ ಸರ್. ಯಾಕೆ ಇನ್ನೂ ಹಾಕಿಲ್ಲ ಅಂದರೆ ಅದು ಕಾರಣ ತಿಳ್ಕೊಬೇಕು ಸರ್. ನಾನು ವಾಹನ ಸವಾರನ ಮಾತಾಡಿಸ್ತೀನಿ ಸರ್. ಬಿಸಿಲಿಂದ ಏನಾಗ್ಲತ್ತದ? ಭಾಳ ಬಿಸಿಲಿದೆ ಸರ್. ಇಲ್ಲೆಲ್ಲ ಚೆನ್ನಾಗಿ ನೆರಳಿತ್ತು, ಕಟ್ ಮಾಡಿಬಿಟ್ರ. ಪ್ರತಿ ವರ್ಷ ಕಟ್ ಮಾಡೋದಕ್ಕಿಂತ ಸ್ವಲ್ಪ ಬೋಲ್ಟ್ ಸಿಸ್ಟಮ್ ಏನೇನು ಮಾಡಿ ಮತ್ತೆ ಬಂದಾಗ ಹಾಕಿದ್ರೆ ಚೆನ್ನಾಗಿರುತ್ತೆ ಸರ್. ಮಹಾನಗರ ಪಾಲಿಕೆಗೆ ಇದೊಂದು ವಿನಂತಿ. ಅಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಜಿಲ್ಲಾಡಳಿತ ಅಲ್ಲಲ್ಲಿ ಮಾಡ್ತಾ ಇತ್ತು. ಈ ವರ್ಷ ಮಾಡಿದೆ? ಮಾಡಿಲ್ಲ ಸರ್ ಈ ವರ್ಷ. ಇದು ವಾಹನ ಸವಾರರ ಮಾತಾಗಿದೆ. ಇನ್ನು ವರ್ಷಕ್ಕಿಂತಲೂ ಈ ವರ್ಷ ಅತಿ ಹೆಚ್ಚು ಬಿಸಿಲು ಇರೋದ್ರಿಂದ ಅವರು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಸರ್, ಬಿಸಿಲಿಂದ ಏನೇನು ಪ್ರಾಬ್ಲಮ್ ಆಗತ್ತದ? ಬಿಸಿಲು ಜಾಸ್ತಿ ಅದ್ರಿ. ಬಿಸಿಲು ಜಾಸ್ತಿ ಅದ. ಓಕೆ, ಇದು ಇಲ್ಲಿರ್ತಕ್ಕಂಥ ವಾಹನ ಸವಾರರ ಮಾತಾಗಿದೆ. ದಿನೇ ದಿನೇ ಬಿಸಿಲು ಹೆಚ್ಚಾಗ್ತಾ ಇದೆ. ಹಾಗಾಗಿ ಬಿಸಿಲಿನಿಂದ ನಾವೆಲ್ಲರೂ ಕೂಡ ತತ್ತರಿಸಿ ಹೋಗಿದ್ದೇವೆ. ಜಿಲ್ಲಾಡಳಿತ ಕೂಡಲೇ ಸಿಗ್ನಲ್ಗಳಲ್ಲಿ ನೆರಳಿನ ವ್ಯವಸ್ಥೆ ಮಾಡಬೇಕು, ಜೊತೆಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದರೆ ಅನುಕೂಲ ಆಗುತ್ತೆ ಅನ್ನುವಂಥ ಮಾತುಗಳು ಸಾರ್ವಜನಿಕರಿಂದ ಕೇಳಿ ಬರ್ತಾ ಇದೆ ಅಂತೇಳ್ಬೋದು. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆಗೆ ಜಗನ್ನಾಥ್ ಪೂಜಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.